ನಾನು ಸೆಕ್ಯೂರಿಟಿ ಫೇಲ್ಯೂರನ್ನು, ಇಂಟೆಲಿಜೆನ್ಸ್ ಫೇಲ್ಯೂರನ್ನು ಪ್ರಶ್ನೆ ಮಾಡ್ತಾ ಇರೋದು ಈ ದೇಶದ ಸುಭದ್ರತೆಯ ವಿಚಾರದಲ್ಲಿ ನಮ್ಮ ಜನಗಳ ಪ್ರಾಣವನ್ನು ದೃಷ್ಟಿಯಲ್ಲಿಟ್ಕೊಂಡು ಅಷ್ಟೇ ಹೊರತಾಗಿ ದೇಶಕ್ಕೆ ಅವಮಾನ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಅವಮಾನ ಮಾಡಬೇಕು ಅಥವಾ ಸೇನೆಯನ್ನು ಪ್ರಶ್ನೆ ಮಾಡಬೇಕು ಅಂತ ಅಲ್ಲ. ನಮ್ಮ ಸ್ನೇಹಿತರು ಚಂದ್ರಶೇಖರ್ ಅವಾಗಲೇ ಹೇಳ್ತಾ ಇದ್ರು 15 ಲಕ್ಷಕ್ಕಿಂತ ಮೀರಿದಂಥ ಸೈನ್ಯ ನಮ್ಮದಿದೆ ಅಂಥೇಳಿ. ಸೈನ್ಯದ ಜೊತೆಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದೆ, ಅದರ ಜೊತೆಗೆ ಜಮ್ಮು ಕಾಶ್ಮೀರದ ರಿಸರ್ವ್ ಪೊಲೀಸ್ ಇದೆ. ಭಾಸ್ಕರನ್ ಅವರೇ, ಸಾರಿ ಫಾರ್ ದ ಇಂಟ್ರಪ್ಟ್. ನಿಮ್ಮ ಹತ್ರ ಮಾತಾಡಿಸ್ತೀನಿ. ಮೃತ ಮಂಜುನಾಥ್ ಇದೆಲ್ಲ ಅವ್ರ ತಂಗಿ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಐ ಆಮ್ ರಿಯಲಿ ಸಾರಿ ಈ ಟೈಮ್ನಲ್ಲಿ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇರೋದಕ್ಕೆ. ನಿಮಗೆ ಘಟನೆ ಬಗ್ಗೆ ಯಾವಾಗ ಗೊತ್ತಾಯ್ತು ಮೇಡಮ್? ನಿನ್ನೆ 4:15 ಸಂಜೆ ಗೊತ್ತಾಯ್ತು. ನ್ಯಾಷನಲ್ ನ್ಯೂಸ್ ಚಾನೆಲ್ ಅಲ್ಲಿ ನೋಡಿದೆ. ಪಲ್ಲವಿ ನನ್ನ ಅತ್ತಿಗೆದೆ ಫೋಟೋ ವಿಡಿಯೋ ತೋರಿಸಿದ್ರು. ತಕ್ಷಣ ನಾನು ಪ್ಯಾಕ್ ಮಾಡ್ತಿದ್ದೆ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಎಲ್ಲ ನ್ಯೂಸ್ ಚಾನೆಲ್ ವಿತ್ ಫೋಟೋ ಬಂದ್ಬಿಟ್ರು ಅಣ್ಣಂದು. ಹಿಂಗೆ ಶೂಟ್ ಔಟ್ ಆಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಗೆ ನಮ್ ರಿಲೇಷನ್ಸ್ ಫೋನ್ ಮಾಡಿ ಹೇಳಿ ತಕ್ಷಣ ನಾವು ಹೊರಟ್ವಿ. ಮಾಧ್ಯಮಗಳಲ್ಲಿ ಫೋಟೋ ನೋಡಿದ್ಮೇಲೆ ಗೊತ್ತಾಗಿರೋದು? ಇಲ್ಲ, ಫಸ್ಟ್ ಅಣ್ಣನ್ ಫ್ರೆಂಡ್ ಫೋನ್ ಮಾಡಿದ್ರು, ಗಣೇಶ್ ಭಟ್ ಅಂತ. ಅವರು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರು. ಅಣ್ಣನ್ ಫ್ರೆಂಡ್ ಫೋನ್ ಮಾಡಿದ್ರು ನಮ್ಮ ಮನೆಯವ್ರಿಗೆ. ನಮ್ಮ ಮನೆಯವ್ರು ಬಂದು ಹೇಳಿದ್ರು. ಅದೇ ನಾವು ಹಾಸ್ಪಿಟಲೈಸ್ ಆಗಿದ್ದಾನೆ ಅಂತ ಅನ್ಕೊಂಡಿದ್ವಿ. ಅಲ್ಲಿ ಬರ್ತಾ ಇದ್ವಿ ನ್ಯೂಸ್ ಚಾನಲ್ ಅಲ್ಲಿ 12 ಹ್ಯಾಸ್ ಬಿನ್ ಹಾಸ್ಪಿಟಲೈಸ್ ಅಂತ. ಹಾಸ್ಪಿಟಲ್ ಇದಾನೆ ಇನ್ನು ಅಂತ ಹೋಪಲ್ಲಿ ಇದ್ವಿ. ಬಟ್ ಬೈ ದ ಟೈಮ್ ಎಲ್ಲಾ ನ್ಯೂಸ್ ಚಾನಲ್ ಅಲ್ಲಿ ಬಂತು, ಅವಾಗ ಗೊತ್ತಾಗ್ಬಿಟ್ಟು. ಅಷ್ಟೊತ್ತಿಗೆ ನಮ್ ರಿಲೇಷನ್ಸ್ ಎಲ್ಲ ಫೋನ್ ಮಾಡಿ ಹೇಳ್ಬಿಟ್ರು. ಯಾವತ್ ಮನೆಗೆ ವಾಪಸ್ ಬರೋರಿದ್ರು ಮೇಡಮ್ ಅವರು? ನಾಳೆ ನೈಟ್ ಅವ್ರದ್ದು ಟೂರ್ ಎಂಡ್ ಆಗ್ತಿತ್ತು. ನಾಡಿದ್ದು ಬೆಳಿಗ್ಗೆ ಒಂದ್ ಕಾರಲ್ಲಿ ಬೆಂಗಳೂರಿಂದ ಬರ್ತಿದ್ದ. ಅವ್ರದ್ದು ಲಾಸ್ಟ್ ಕಾಲ್ ಬಂದಿದ್ ಯಾವಾಗ ನಿಮ್ಗೆ? ನಿಮ್ಮ ಅಣ್ಣಂದು ಅತ್ತಿಗೆದಲ್ಲಿ ಅಮ್ಮನಿಗೆ ಫೋನ್. ಅತ್ತಿಗೆಗೆ ನಾವು ನಿನ್ನೆ ಸಂಜೆನೂ ಮಾಡ್ತೀವಿ, ಬೆಳಿಗ್ಗೆನೂ ಮಾಡಿದ್ವಿ. ಧೈರ್ಯವಾಗಿದ್ದಾಳೆ. ಎಂತ ಮಾಡೋದು ಆ ಸಂದರ್ಭದಲ್ಲಿ? ಏನ್ ಮಾತಾಡಿದ್ರು ನಿನ್ನೆ ಸಂಜೆ ಮತ್ತೆ ಇವತ್ತು ಬೆಳಗ್ಗೆ ಕಾಲ್ ಮಾಡಿದಾಗ ನಿಮ್ಮ ಅತ್ತಿಗೆ? ನನ್ನ ಎದುರಿಗೆ ಶೂಟ್ ಮಾಡಿದ್ರು ಅಂತ ಹೇಳಿದ್ರು. ನನ್ ನಂಬಕ್ಕೆ ಆಗ್ತಿಲ್ಲ. ನನ್ ಲೈಫ್ ಲಾಂಗ್ ಇದು ಬರೆಯಕ್ಕಾಗಲ್ಲ ಅಂತ ಅಂದ್ರು. ಇವತ್ತು ಬೆಳಿಗ್ಗೆನು ಡೆಡ್ ಬಾಡಿಗೆ ಒಂದು ಆನರ್ ಮಾಡೋ ಸೆರೆಮನಿ ಇದೆ. ಅದಾದ್ಮೇಲೆ ಬಹುಶಃ ನಾಳೆ ಬೆಳಿಗ್ಗೆ ಡೆಡ್ ಬಾಡಿ ಬರುತ್ತೆ ಮನೆಗೆ. ಓಕೆ, ಮನೆಗೆ ಯಾರೆಲ್ಲ ಭೇಟಿ ಕೊಟ್ಟಿದ್ದಾರೆ ಮೇಡಮ್ ಇವಾಗ? ಎಲ್ಲ ಬರ್ತಿದ್ದಾರೆ ನನ್ನ ಮಿನಿಸ್ಟರ್ಸ್, ಎಕ್ಸ್ ಮಿನಿಸ್ಟರ್ಸ್, DC, SC ಎಲ್ಲ ಬರ್ತಿದ್ದಾರೆ. ಮಾಧ್ಯಮದವರು, ಊರ್ನವರು. ಮೇಡಮ್ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ಬೋದಾ? ಐನೋ ನಿಮ್ ಸಿಚುವೇಶನ್ ನಮ್ಗೆ ಅರ್ಥ ಆಗ್ತಿರುತ್ತೆ. ಈ ಸಂದರ್ಭದಲ್ಲಿ ಸಾಂತ್ವನನು ಬಹಳ ದೂರದ, ಅಂದ್ರೆ ಏನ್ ಮಾಡಿದ್ರು ಕಡಿಮೆನೆ, ಏನ್ ಮಾತಾಡಿದ್ರು ಕಡಿಮೆನೆ. ಬೆಳಗ್ಗೆ ಕಾಲ್ ಮಾಡಿದಾಗ ನಿಮ್ಮ ಅತ್ತಿಗೆ ಏನಂದ್ರು ಮೇಡಮ್ ನಿಮ್ಗೆ? ಹತ್ರದಲ್ಲೇ ನೋಡ್ದೆ ನಾನು ಅಂತ ಕಣ್ಣೀರ್ ಹಾಕ್ತಿದ್ರಾ? ಹೌದು, ನನ್ನ ಕಣ್ಣೆದ್ರಿಗೆ ಎಲ್ಲ ನಡೆದೋಯ್ತು ರೂಪ. ನಂಗಂತೂ ನನ್ ನಂಬಕ್ಕೆ ಆಗ್ತಿಲ್ಲ. ನನ್ ಜೀವನ ಪರ್ಯಂತ ನೆನ್ಪಿಟ್ಕೊಳ್ಬೇಕಲ್ಲ ಇದನ್ನ, ಹೇಗಿರೋದು ನಾನು ಅಂತ ಅಂದ್ಲು. ಜೋರಾಗಿ ಹತ್ತಿ ಬಿಟ್ಲು. ಮತ್ತೆ ಡೆಡ್ ಬಾಡಿಗೊಂದು ಆನರ್ ಮಾಡೋ ಸೆರೆಮನಿ ಇದೆ. ಅದಾದ್ಮೇಲೆ ನಾಳೆ ಬೆಳಿಗ್ಗೆ ಡೆಡ್ ಬಾಡಿ ಬರುತ್ತೆ ಅಂತ. ಇವತ್ ಸಂಜೆ ಅಷ್ಟೊತ್ತಿಗೆ ಬರುತ್ತೆ ಅಂತಿದ್ರು, ಅಂದ್ರೆ ನಾಳೆ ಬೆಳಗ್ಗೆನಾ ಮೇಡಮ್ ನಿಮ್ಗೆ ಟೈಮ್? ನಾಳೆ ಬೆಳಿಗ್ಗೆ ಬಹುಶಃ. ನಾಳೆ ಬೆಳಿಗ್ಗೆ ಆಗುತ್ತೆ. ಓಕೆ, ಮಗು ಜೊತೆ ಮಾತಾಡಿದ್ರಾ? ವಿಜಯ್ ಆರಾಮಿದ್ದಾನೆ ಅಂತ ಹೇಳಿದ್ಲು. ಅವಳಿಗೆ ಕೇಳಿದೆ ನಾನು, ಅಭಿ ಆರಾಮಿದ್ದಾನೆ, ನಾವಿಬ್ರು ಆರಾಮಿದ್ವಿ, ತೊಂದ್ರೆ ಇಲ್ಲ ಅಂತ ಹೇಳಿದ್ಲು. ಯಾರಾದ್ರೂ ಅಲ್ಲಿಗೆ ಹೋಗಿದಾರಾ ಮೇಡಮ್ ಸಪೋರ್ಟ್ಗೆ? ಅಲ್ಲಿಗೆ ನಿಮ್ ಫ್ಯಾಮಿಲಿ ಕಡೆಯಿಂದ ಫೋನ್ ಮಾಡಿದ್ರು. ನಮ್ಮ ಪಲ್ಲವಿ ಅಣ್ಣನೇ ಹೋಗ್ಲಿಕ್ಕೆ ಟ್ರೈ ಮಾಡಿದ್ರು. ಅವಳು ಬೇಡ ನಾನೇ ಮ್ಯಾನೇಜ್ ಮಾಡಿ ಕರ್ಕೊಂಡ್ ಬರ್ತೀನಿ, ಯಾರು ಇಲ್ಲಿ ಬರ್ಬೇಡಿ ಅಂತ ಅಂದ್ಲು. ಅವಳೇನೆ ಮ್ಯಾನೇಜ್ ಮಾಡ್ತೀನಿ ಅಂತ. ಹೋಗಿದಾರಾ ಈಗ? ಓಕೆ, ನೀವು ಶಿವಮೊಗ್ಗಕ್ಕೆ ರೀಚ್ ಆದ್ರೆ ಅಥವಾ ಆಗ್ಬೇಕಾ ಮೇಡಮ್ ನೀವು? ನಾ ಶಿವಮೊಗ್ಗದಲ್ಲಿ ಅಮ್ಮನ ಮನೇಲೇ ಇದ್ದೀನಿ.
ಓಕೆ, ಅಂದ್ರೆ ಈ ಘಟನೆ ಆದ್ಮೇಲೆ ಹೋದ್ರ ಅಥವಾ ಅಲ್ಲೇ ಇದ್ದಿದ್ದ ನೀವು ಮುಂಚೆಯಿಂದನು? ಕರೆಕ್ಟ್ ಆಗಿದೆ. ಈ ಟೈಮಲ್ಲಿ ಇನ್ನೂ ಹಬ್ಬ ಅಂದ್ರೆ ಇನ್ನೇನು ಮಾತಾಡಿಸ್ಬೋದು, ಏನು ಹೇಳಿ ಅಂತ ಕೇಳ್ಬೋದು.